ನಮಸ್ಕಾರ ಮಕ್ಕಳೇ, ಇದು ಗಣಿತ 10ನೇ ತರಗತಿ ಭಾಗ 1 ಅಧ್ಯಾಯ 2 ಬಹುಪದೋಕ್ತಿಗಳು ಅನ್ನೋ ಪಾಠದಲ್ಲಿ ಈ ದಿನ ನಾವು ಅಭ್ಯಾಸ 2.2ರಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಬಿಡಿಸೋಣ. ಒಂದನೇ ಪ್ರಶ್ನೆ ಓದೋಣ. ಈ ಕೆಳಗಿನ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ. ಇಲ್ಲಿ 6 ಲೆಕ್ಕಗಳಿದ್ದಾವೆ, ಅದನ್ನು ಎಕ್ಸೈಜ್ನಲ್ಲಿ ಮಾಡೋಣ. ಒಂದನೇ ಲೆಕ್ಕ, x² ಮೈನಸ್ 2x ಮೈನಸ್ 8 ಇವುಗಳ ಶೂನ್ಯತೆಗಳನ್ನು ಕಂಡುಹಿಡಿಬೇಕು. ಶೂನ್ಯತೆ ಅಂದರೆ ನಾವು ಅಪವರ್ತಿಸ್ಬೇಕಷ್ಟೆ. ಅಪವರ್ತಿಸ್ಬೇಕಂದ್ರೆ ಇಲ್ಲಿ ನಡುವೆ ಇರತಕ್ಕಂಥ ಒಂದು ಪದವನ್ನು ತಗೋಬೇಕು, -2x. ಆಮೇಲೆ x² ಸಹಗುಣಕ 1 ಮತ್ತು ಸ್ಥಿರಾಂಕ ಇವೆರಡನ್ನು ಗುಣಿಸ್ಬೇಕು. x² ಮತ್ತು -8 ಗುಣಿಸಿದಾಗ -8x² ಆಗುತ್ತೆ. ನಮಗೆ ಕೂಡಿದರೆ ಅಥವಾ ಕಳೆದ್ರೆ -2x ಬರಬೇಕು, ಗುಣಿಸಿದರೆ -8x² ಬರಬೇಕು. ಈಗ ನಾವು -4xನಲ್ಲಿ 2x ಕಳೆದ್ರೆ -2x ಸಿಗುತ್ತೆ. ಅದೇ ರೀತಿ ಅದೇ -4x 2x ಗುಣಿಸೋಣ. 4 8 x ಇಂಟು x x², ಮೈನಸ್ ಇಂಟು ಪ್ಲಸ್ ಮೈನಸ್ -8x² ಆಗುತ್ತೆ. ಈ ರೀತಿ ನಿಯಮದ ಪ್ರಕಾರ ನಾವು -2x ಬದಲಿಗೆ -4x ಪ್ಲಸ್ 2x ಇಲ್ಲಿ ಕಳೆದ್ರೆ ಇಷ್ಟು ಬರುತ್ತೆ, ಗುಣಿಸಿದರೆ ಇವೆರಡರ ಗುಣಲಬ್ಧ ಬರಬೇಕು. ನೀವು ಈಗಾಗಲೇ ಇದನ್ನು 9ನೇ ಕ್ಲಾಸ್ನಾಗೆ ಅಪವರ್ತನೆ ಮಾಡೋದು ಕಲ್ತಿದ್ದೀರಿ. ಈಗ ಇವೆರಡು ಪದಗಳಿಂದ x ಕಾಮನ್ ಇದೆ, ಎಕ್ಸನ್ನು ಹೊರಗೆ ತಗೊಂಡ್ರೆ x ಉಳಿತು, ಮೈನಸ್ ಇಲ್ಲಿ 4 ಉಳಿತು. x ಹೊರಗೆ ತಗೊಂಡಿದ್ದೀವಿ, ಇಲ್ಲಿ +2 ಹೊರಗೆ ತಗೊಂಡಿದ್ದೀವಿ, x ಉಳಿತು, -4 ಉಳಿತು. ಇಲ್ಲಿ ಏನು ಅಪವರ್ತನ ಬರುತ್ತೆ ಅದೇ ಅಪವರ್ತನ ಇಲ್ಲೂ ಬರಬೇಕು, x -4 x -4. ಇಲ್ಲಿ x +2 x -4 ಇವು ಅಪವರ್ತನಗಳು ಸಿಕ್ಕವು. ಈ ಅಪವರ್ತನಗಳು ಯಾವಾಗಲೂ ಶೂನ್ಯಕ್ಕೆ ಸಮ ಆಗಿರ್ತವೆ. x +2 = 0. +2ನ ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ -2, x -2. ಇದು x -4 = 0, -4 ಈ ಕಡೆ ಬಂದರೆ x = 4. ಅಂದರೆ -2 ಮತ್ತು 4 ಇವು ಈ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯ ಶೂನ್ಯತೆಗಳು ಆಗಿದ್ದಾವೆ. ಈಗ ಶೂನ್ಯತೆಗಳಿಗೂ ಈ ಒಂದು ಸಹಗುಣಕಗಳಿಗೂ ಏನು ಸಂಬಂಧ? ಇದು ax² + bx + c ಮಾದರಿಯಲ್ಲಿ ಇದೆ. ಇದು ವರ್ಗ ಬಹುಪದೋಕ್ತಿ. ಇದು ಘಾತ 2 ಇದ್ದರೆ ಅದನ್ನು ವರ್ಗ ಬಹುಪದೋಕ್ತಿ ಅಂತಾರೆ. ಈಗ ಶೂನ್ಯತೆಗಳನ್ನು ನಾವು ಆಲ್ಫಾ ಮತ್ತು ಬೀಟಾ ಅಂತ ಕರಿತೀವಿ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಇಲ್ಲಿ ನಮಗೆ ಶೂನ್ಯತೆ ಅಲ್ಲೇ ಸಿಕ್ಕಿದೆ, -2 4, ಆಲ್ಫಾ -2 ಬೀಟಾ 4. ಇವೆರಡನ್ನು ಕೂಡಿದಾಗ ಇವೆರಡುಗಳ ಮೊತ್ತ ಏನು ಬಂತು? -2 + 4 ಕೂಡಿದ್ರೆ ಕಳಿತೀವಿ, 4 2 ಹೋದರೆ 2, ದೊಡ್ಡದ್ರ ಚಿಹ್ನೆ ಪ್ಲಸ್ಸು. ಈಗ ಇಲ್ಲಿ ಕೆಳಗಡೆ ಏನಿಲ್ಲ ಅಂದರೂ ಒಂದಿರುತ್ತೆ. ಈ +2 ನಾವು ಏನು ಮಾಡೋಣ, ಮೈನಸ್ ಇಂಟು ಮೈನಸ್ ಅಂತ ಮಾಡ್ಕೊಂಡ್ರೆ ಅಲ್ಲಿ ಪ್ಲಸ್ ಬರ್ತದೆ. ಯಾಕೆ ಹಿಂಗೆ ಮಾಡ್ಕೊಂಡ್ವಿ ಅಂದರೆ -b/a ಅಂತ ಇದೆ. ಇದು ಏನಿದು ಸಹಗುಣಕಗಳ ಸಂಬಂಧ. ಈ ವರ್ಗ ಬಹುಪದೋಕ್ತಿಯಲ್ಲಿ ಈ ಒಂದು ಶೂನ್ಯತೆಗಳ ಮೊತ್ತ -b/a ಆಗಿರುತ್ತೆ. ಈಗ ಮೈನಸ್ ಒಳಗೆ ಎಕ್ಸ್ನ ಸಹಗುಣಕ ಇರುತ್ತೆ. ಎಕ್ಸ್ನ ಸಹಗುಣಕ ಏನಿದೆ -2, ಹಂಗಾಗಿ ಇಲ್ಲಿ -2 ಬಂದಿದೆ. ನೆಕ್ಸ್ಟ್ ಕೆಳಗಡೆ x² ಸಹಗುಣಕ, x² ಸಹಗುಣಕ a ಅಂದರೆ x² ಜೊತೆಗಿರ್ತಕ್ಕಂಥ ಸಹಗುಣಕ a. x² ಜೊತೆಗಿರ್ತಕ್ಕಂಥ ಸಹಗುಣಕ ಎಷ್ಟಿದೆ? 1 ಇದೆ, ಹಾಗಾಗಿ ಇಲ್ಲಿ 1 ಬಂದಿದೆ. ಹಾಗಾಗಿ ನಾವು ಮಾಡಿರ್ತಕ್ಕಂಥ ಒಂದು ಶೂನ್ಯತೆಗಳು ಕರೆಕ್ಟ್ ಇದ್ದಾವೆ ಅಂತ. ನೆಕ್ಸ್ಟ್ ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ ಅಂದರೆ ಆಲ್ಫಾ ಇಂಟು ಬೀಟಾ. ಸುಮ್ಮನೆ ಹೆಸರು ಕೊಟ್ಟಾರೆ ಆಲ್ಫಾ ಇಂಟು ಬೀಟಾ. ಇಲ್ಲಿ ನಮಗೆ ಶೂನ್ಯತೆಗಳು ಸಿಕ್ಕಿದಾವೆ. -2 × 4 ಎಷ್ಟಾಗುತ್ತೆ? 4 2 8. 4 2 8. ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ -8/1 ಆಗುತ್ತೆ. -8 ಇದು ಸ್ಥಿರಾಂಕ ಆಗಿದೆ.
ಕೆಳಗಡೆಗೆ ಒಂದು ಎ ಎಕ್ಸ್ ಸ್ಕ್ವೇರ್ನ ಸಹಗುಣಕ. ನಾವು ಈ ಒಂದು ನಮಗೆ ಕೊಟ್ಟಿರ್ತಕ್ಕಂಥ ವರ್ಗ ಬಹುಪದೋಕ್ತಿ ಏನಿದೆ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8. ಇಲ್ಲಿ ಸ್ಥಿರಾಂಕ ಏನಿದೆ -8. ಸಿ ಬದಲಿಗೆ ಸ್ಥಿರಾಂಕ -8. ಆಮೇಲೆ c/a ರೂಪದಲ್ಲಿ ಇದೆ. ಎ ಎಷ್ಟಿದೆ? ಎ ಇಲ್ಲಿ ಸಹಗುಣಕ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಒಂದಿದೆ. ಈ ರೀತಿ ನಾವು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಕ್ಕೆ ಈ ಒಂದು ಸಹಗುಣಕಗಳ ಅಂದರೆ ಈ ಚರಾಕ್ಷರವಾದ ಸಹಗುಣಕಗಳ ಸಂಬಂಧವನ್ನು ನಾವು ಇಲ್ಲಿ ಪ್ರೂವ್ ಮಾಡಿದ್ವಿ. ಇದು ಕರೆಕ್ಟಾಗಿದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, 4s² ಮೈನಸ್ 4s ಪ್ಲಸ್ 1. ಇಲ್ಲಿ ಕೂಡಿದ್ರೆ ಅಥವಾ ಕಳೆದ್ರೆ 4x ಮೈನಸ್ 4s ಬರಬೇಕು. ಈ ಎರಡೂ ಪದಗಳನ್ನು ಗುಣಿಸಿದರೆ ಅಂದರೆ ಸ್ಥಿರಾಂಕ ಮತ್ತು ವರ್ಗ ಬಹುಪದೋಕ್ತಿ ಇದನ್ನು ವರ್ಗ ಇರೋ ಒಂದು ಪದವನ್ನು ಗುಣಿಸಿದರೆ 4s² ಇಂಟು 1 4s² ಆಯಿತು. ಈಗ ಗುಣಿಸಿದರೆ 4s² ಬರಬೇಕು, ಕೂಡಿದರೆ ಇಷ್ಟು ಬರಬೇಕು -2s ಗುಣಿಸಿದರೆ -4s² ಬರ್ತದೆ. ಇವನ್ನ ಕೂಡಿದರೆ -4s ಬರ್ತದೆ. ಹಂಗಾಗಿ -4s ಬದಲಿಗೆ ಇವೆರಡು ಪದಗಳನ್ನು ಬರ್ಕೊಂಡ್ವಿ. -2s ಪ್ಲಸ್ 1. ಇಲ್ಲಿ ಈ ಎರಡೂ ಪದಗಳಲ್ಲಿರ್ತಕ್ಕಂಥ ಕಾಮನ್ ಅಂದರೆ ಸಾಮಾನ್ಯ ಅಂಶವನ್ನು ಹೊರಗೆ ತೆಗಿಬೇಕು. 2s ಇದರಲ್ಲಿ ಕಾಮನ್ ಅಂಶ 2s. ಇಲ್ಲಿ 2s ಕಾಮನ್ ತೆಗೆದ್ರೆ ಎಸ್ 2 4 ಅಲ್ವಾ, 2s ಉಳಿತು. ಮೈನಸ್ ಇಲ್ಲಿ 2s ಕಾಮನ್ ತೆಗೆದ್ರೆ ಇಲ್ಲಿ 1 ಉಳಿತು. ಇಲ್ಲಿ ಮೈನಸ್ ಇಲ್ಲಿ ಏನು ಕಾಮನ್ ಇದೆ? ಏನು ಕಾಮನ್ ಇಲ್ಲ, ಅದಕ್ಕೆ 1 ಕಾಮನ್ ತೆಗಿತೀವಿ. 1 ಹೊರಗೆ ತೆಗೆದ್ರೆ -1 ಹೊರಗೆ ತೆಗೆದ್ರೆ ಇಲ್ಲಿ ಪ್ಲಸ್ 2s ಉಳಿತು. ಇಲ್ಲಿ -1 ಹೊರಗೆ ತೆಗೆದ್ರೆ ಇದು ಮೈನಸ್ ಆಯ್ತು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹಾಗಾಗಿ -1. ಇಲ್ಲಿ ಏನು ಅಂಶ ಬಂದಿರುತ್ತೆ ಇಲ್ಲೂ ಅದೇ ಅಂಶ ಬರಬೇಕು. ಈಗ 2s - 1 ಬರ್ಕೊಂಡ್ವಿ. ತಿರ್ಗಿ 2s - 1 ಎರಡೂ ಒಂದೇ ಅಪವರ್ತನಗಳು ಬಂದವು. ಹಂಗಾಗಿ ಈಗ 2s - 1 = 0. -1 ಈ ಕಡೆ ಬಂದರೆ +1. ಎಸ್ ಜೊತೆಗಿರ್ತಕ್ಕಂಥ 2 ಈ ಕಡೆಗೆ ತಂದರೆ ಇಲ್ಲಿ ಗುಣಾಕಾರದಲ್ಲಿದೆ, ಈ ಕಡೆ ಬಂದರೆ ಭಾಗಾಕಾರಕ್ಕಾಗುತ್ತೆ, ಅಂದರೆ ಕೆಳಗಡೆ ಹೋಗುತ್ತೆ. s = 1/2. ಎರಡೂ ಸೇಮ್ ಆಗಿರೋದ್ರಿಂದ ಇದು ಕೂಡ s = 2.1. ಅಂದರೆ ಶೂನ್ಯತೆಗಳು ಎರಡೂ ಕೂಡ ಸೇಮ್ ಬಂದಿದ್ದಾವೆ. ಈಗ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯೋಣ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ. ಶೂನ್ಯತೆಗಳನ್ನು ಆಲ್ಫಾ ಬೀಟಾ ಅಂತಾರೆ. ಈ ಒಂದು ಕೂಡೋಣ. 2ನೇ 1 ಪ್ಲಸ್ 2ನೇ 1 ಎಷ್ಟಾಯಿತು? 1. ಈಗ 1 ಅಂದರೆ ಈಗ ನಮಗೆ -b/a ಅಂತ ಇದೆ. ವರ್ಗ ಬಹುಪದೋಕ್ತಿಯಲ್ಲಿ ಶೂನ್ಯತೆಗಳ ಮೊತ್ತವು -b/aಗೆ ಸಮನಾಗಿರುತ್ತೆ. -b ಅಂದರೆ ಒಳಗಡೆ -4 ಹಾಕೋಣ. ನಮಗೆ ಇಲ್ಲಿ ಬಿ ವ್ಯಾಲ್ಯೂ ಏನಿದೆ? -4 ಇದೆ. ಹಂಗಾಗಿ -4 ಒಳಗೆ ಹಾಕಿದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಎ ಬದಲಿಗೆ ಏನಿದೆ? 4 ಇದೆ. ಹಾಗಾಗಿ 4 ಇಲ್ಲಿ ಕೆಳಗಡೆ 4 ಹಾಕಿದರೆ 4 4 ಕ್ಯಾನ್ಸಲ್ ಆಗಿ 1 ಉಳಿತತೆ. ಹಾಗಾಗಿ -b/a. ಇಲ್ಲಿ ಮೈನಸ್ ಅಂದರೆ ಎಸ್ನ ಸಹಗುಣಕ. ಇದು ಇಲ್ಲಿ ಎಸ್ನ ಸಹಗುಣಕ. ಆಮೇಲೆ s² ಸಹಗುಣಕ ಕೆಳಗಡೆ ಇರುತ್ತೆ. 4 -4/4. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ ಅರ್ಧ ಇಂಟು ಅರ್ಧ ಗುಣಿಸಿದರೆ 4ನೇ 1 ಆಯಿತು. ಮೇಲ್ಗಡೆ ಸ್ಥಿರಾಂಕ, ಕೆಳಗಡೆ s² ಸಹಗುಣಕ. s² ಸಹಗುಣಕ c/a. ಸ್ಥಿರಾಂಕ ಎಷ್ಟಿದೆ ನೋಡ್ರಿ? ಸ್ಥಿರಾಂಕ 1 ಇದೆ. ಕೆಳಗಡೆ ಎ ಅಂದರೆ s² ಸಹಗುಣಕ ಎಷ್ಟಿದೆ? 4. 1/4 ಬಂತು, ಸೇಮ್ ಬಂತು. c/a ಇಲ್ಲಿಗೆ ನಾವು ಅದರ ಸಹ ಸಂಬಂಧ ಸರಿಯಾಗಿದೆ. ಮೂರನೇ ಲೆಕ್ಕ 6x² - 3 - 7x. -7x ಅನ್ನು ನಾವು ಈ ಕಡೆಗೆ ಹಾಕ್ಕೊಳ್ಳೋಣ. ax² + bx + c ರೂಪದಲ್ಲಿ ಬರ್ಕೊಳ್ಳೋಣ. a ಬದಲಿಗೆ ಏನಿದೆ? 6 ಇದೆ. b ಬದಲಿಗೆ ಏನಿದೆ? -7 ಇದೆ. c ಬದಲಿಗೆ -3 ಇದೆ. ಇಲ್ಲಿ ನಮಗೆ ನಡುವೆ ಇರತಕ್ಕಂಥ ಪದವನ್ನು ನಾವು ಎರಡು ಪದಗಳಾಗಿ ಬರ್ಕೋಬೇಕು. ಯಾವ ರೀತಿ ಅಂದರೆ ಕೂಡಿದರೆ ಅಥವಾ ಕಳೆದ್ರೆ ಇದೇ ಬರಬೇಕು.
ಗುಣಿಸಿದರೆ ಇವೆರಡರ ಗುಣಲಬ್ಧ ಬರಬೇಕು. ಇವೆರಡರ ಗುಣಲಬ್ಧ ಏನು? 6 3 18 ಎಕ್ಸ್ ಸ್ಕ್ವೇರ್. ಇಲ್ಲಿ ಒಂದು ಮೈನಸ್ ಇರೋದ್ರಿಂದ ಮೈನಸ್ 18 ಎಕ್ಸ್ ಸ್ಕ್ವೇರ್. ಇದು ನಡುವಿನ ಪದ -7x. ಇದನ್ನು ಸ್ಪ್ಲಿಟ್ ಮಾಡಿದರೆ 9ರಾಗೆ 2 ಹೋದರೆ 7 ಬರುತ್ತೆ, 9 2 18 ಬರುತ್ತೆ. ಹಂಗಾಗಿ 9 2 18 ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಹಾಗಾಗಿ ಇದನ್ನು 2 ಪದಗಳಾಗಿ ವಿಂಗಡಿಸಿ ಬರ್ಕೊಂಡ್ವಿ. -9x ಪ್ಲಸ್ 2x ಅಂತ ಬರ್ಕೊಂಡ್ವಿ. ಈಗ 6x ಸ್ಕ್ವೇರು -9xನಲ್ಲಿ ಕಾಮನ್ ಇರ್ತಕ್ಕಂಥ ಅಂಶ 3x. 3xನ್ನು ಹೊರಗೆ ತೆಗೆದ್ರೆ 3 2 6 ಆಗುತ್ತೆ, 2x ಉಳಿತು. -3 3 9, ಎಕ್ಸ್ ಹೊರಗೆ ತೆಗೆದಿದ್ವಿ 3, ಪ್ಲಸ್ ಇಲ್ಲಿ 1 ಕಾಮನ್ ತೆಗಿಯೋಣ, 2x - 3 ಹಂಗೆ ಉಳಿತು. ಇದು ಸೇಮ್ ಇರಬೇಕು. 3x + 1 ಇದೊಂದು ಅಪವರ್ತನ, 2x - 3 ಇದೊಂದು ಅಪವರ್ತನ. 2 ಅಪವರ್ತನಗಳು ಸಿಕ್ಕವು. ಈ ಅಪವರ್ತನಗಳನ್ನು ಶೂನ್ಯತೆಗೆ ನಾವು ಸಮ ಮಾಡಿದರೆ +1 -1 ಆಗುತ್ತೆ. ಈ ಕಡೆ ಬಂದರೆ 3, ಈ ಕಡೆ ಬಂದರೆ ಇಲ್ಲಿ ಭಾಗಾಕಾರಕ್ಕೆ ಬರುತ್ತೆ. ಕೆಳಗೆ -1/3 ಇದು ಒಂದು ಶೂನ್ಯತೆ. ಈ ಕಡೆ ನಾವು -3 ಈ ಕಡೆ 3 ಆಯಿತು, 2 ಈ ಕಡೆಗೆ ಹಾಕಿದರೆ 2ನೇ 3. 2 ಶೂನ್ಯತೆಗಳು ಬಂದು ಈ 2 ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ -1/3 ಪ್ಲಸ್ 2ನೇ 3 ನಾವು ಕೂಡಿದಾಗ ಇವೆರಡೂ ಕೂಡ ಛೇದ ಸಮ ಮಾಡ್ಕೋಬೇಕು. ಇವೆರಡರ ಲಾಸ 6, 3 2 6, 2 3 6. ಇಲ್ಲಿ -1 × 2 2 ಆಗುತ್ತೆ, -2. ಇಲ್ಲಿ 3 3 9. ಈಗ ಕೂಡೋಣ. 6 6 ಇಲ್ಲಿ ಕೂಡೋದಲ್ಲ, ಕಳೆಯೋದಿಲ್ಲ, ಯಾಕಂದ್ರೆ ಮೈನಸ್ ಬಂತು. 9ರಾಗೆ 2 ಹೋದರೆ 7, 6ನೇ 7. 6ನೇ 7 ನಮಗೆ ಯಾವ ರೀತಿಯಾಗಿ ಬೇಕು? -b/a ಬರಬೇಕು. ಇಲ್ಲಿ ಮೈನಸ್ ಇಲ್ಲ, ಹಂಗಾಗಿ ಮೈನಸ್ ಒಳಗೆ ಮತ್ತೆ ಮೈನಸ್ ಹಾಕ್ತೀವಿ. -7/6 ಅಂದರೆ ಬಿ ನೋಡ್ರಿ, ಕೊಟ್ಟಿರ್ತಕ್ಕಂಥ ಒಂದು ಸಮೀಕರಣ ಅಲ್ಲ, ಒಂದು ವರ್ಗ ಬಹುಪದೋಕ್ತಿ ಯಾವುದು? 6x² - 7x - 3 ಇದೆ. ಇಲ್ಲಿ ಬಿ ಏನಿದೆ? -7 ಕರೆಕ್ಟ್ ಇದೆ. ಆಮೇಲೆ ಎ ಏನಿದೆ? 6 ಇದೆ, ಕರೆಕ್ಟ್ ಇದೆ. -b/aಗೆ ಇದು ಸಮ ಆಗಿದೆ. ಅಂದರೆ ಮೈನಸ್ ಅಂದರೆ ಒಳಗೆ ಎಕ್ಸ್ನ ಸಹಗುಣಕ -7, x² ಸಹಗುಣಕ 6. ಈಗ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ -1/3 ಇಂಟು 3ನೇ 2. 3 3 3 ಕ್ಯಾನ್ಸಲ್ ಆಯಿತು, -1/2. ಇದು c/a ರೂಪದಲ್ಲಿದೆಯಾ? c/a ಅಂದರೆ ಸಿ ಎಷ್ಟಿದೆ ನಮಗೆ? -3 ಇದೆ. ನೆಕ್ಸ್ಟ್ ಎ ಎಷ್ಟಿದೆ? ಎ 6 ಇದೆ. ಇದು 3 ಮತ್ತು 6 3 ಮಗ್ಗಿಯಿಂದ ಭಾಗ ಆಗುತ್ತೆ. 3 1 3, 3 2 6, -1/2 ಸಮ ಬಂದಿದೆ. ಹಾಗಾಗಿ ಈ ಒಂದು ಶೂನ್ಯತೆಗಳ ಗುಣಲಬ್ಧ ಮತ್ತು ಮೊತ್ತಕ್ಕೆ ಈ ಒಂದು ಸಹಗುಣಕಗಳ ಒಂದು ಸಂಬಂಧ ನಾವು ಪ್ರೂವ್ ಮಾಡಿದ್ವಿ. 4ನೇ ಲೆಕ್ಕವನ್ನು ನಾವು ಮುಂದಿನ ವಿಡಿಯೋದಲ್ಲಿ ಮಾಡೋಣ ಮಕ್ಕಳೇ. ನಿಮಗೆ ಹೇಗೆ ಅನ್ನಿಸ್ತು? ಬಹಳ ಉದ್ದ ಅನ್ನಿಸ್ತು ಅಥವಾ ಇನ್ನೂ ಬೇಗ ಹೇಳ್ಬೇಕು? ಅದನ್ನು ನೀವು ಕಾಮೆಂಟ್ ಮಾಡಿ ಮಕ್ಕಳೇ.